ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನನ್ನ ಹಿತೈಷಿಗಳೇ, ನನ್ನ ಬೆನ್ನಿಗೆ ಹಿಂದೆ ನಿಂತು ನನ್ನ ಶ್ರೇಯಸ್ಸನ್ನ ಎದುರು ನೋಡುತ್ತಿರುವಂತಹ ನನ್ನ ಆತ್ಮೀಯ ಸ್ನೇಹಿತರೆ, ತಪಸ್ವಿಗಳೇ, ಕಲಾ ತಪಸ್ವಿಗಳೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಅಂತ ಹೇಳಲ್ಲ, ನಾವೆಲ್ಲರೂ ಭಾರತ ದೇಶದ ಮಣ್ಣಿನಲ್ಲಿ ಹುಟ್ಟಿದ್ದೇವೆ. ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಜನಿಸಿದ್ದೇವೆ. ಅದರಲ್ಲೂ ಮೈಸೂರಿನಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟುವಂತಹ ಪುಣ್ಯ ನಾನು ಪಡೆದು ಬಂದಿದ್ದೇನೆ. ಇದೆಲ್ಲವನ್ನು ಒಂದು ರೀತಿಯ ಅವಲೋಕಿಸ್ತಾ ಹೋದಷ್ಟು ನನಗೆ ಬಹಳ ಸಂತೋಷ ಆಗುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಎಂತಹ ಅತ್ಯಂತ ಹೆಮ್ಮೆಯ ಜನ್ಮ ನನ್ನದು ಅಂತ ನನಗೆ ನಾನೇ ಬೆಂತಟ್ಟುಕೊಳ್ಳುವಂತ ಖುಷಿ ಆಗುತ್ತೆ. ಬಹಳ ಹಿಂದಕ್ಕೆ, ಈಗ ನನಗೆ 35 ವರ್ಷ ನಡೀತಾ ಇದೆ. ಬಹಳ ಹಿಂದಕ್ಕೆ ಹೋಯ್ತು ಅಂತಂದ್ರೆ, ನಾನು ಬೆಳೆದಂತ ಮೈಸೂರಿನ ವಾತಾವರಣ, ನಾನು ಬೆಳೆದಂತ ಮನೆ, ಆ ಒಂದು ಪರಿಸರ ಎಲ್ಲವನ್ನು ಅವಲೋಕಿಸ್ತಾ ಹಿಂದಕ್ಕೆ ಹೋಗ್ತಾ ಹೋಯ್ತು ಅಂತಂದ್ರೆ, ನಾನಂತೂ ಚಿಕ್ಕವನಿದ್ದಾಗ ನನಗೆ ಗೆಳೆಯರ ಬಳಗನೆ ಇರಲಿಲ್ಲ. ಅಕ್ಕಪಕ್ಕದಲ್ಲಂತೂ ಮನೆಗಳೇ ಇದ್ರೂ ಕೂಡ ಗೆಳೆಯರ ಒಂದು ಒಡನಾಟ ನನಗಿರ್ಲಿಲ್ಲ, ಗೆಳೆಯರೇ ಇರ್ಲಿಲ್ಲ. ಚಿಕ್ಕವರೆಲ್ಲ ಇದ್ದಾಗ ಆಟ ಆಡುವುದಾಗ್ಲಿ, ಆ ಒಂದು ಕ್ರಿಕೆಟ್ ಆಟ ಇರ್ಬೋದು, ಆ ಒಂದು ಆಟ ಇರ್ಬೋದು, ಇದ್ಯಾವುದು ಕೂಡ ನನಗೆ ಪರಿಚಯನೇ ಇಲ್ಲ. ಏಕಾಂಗಿಯಾಗಿ ಬೆಳೆದೆ, ಏಕಾಂಗಿಯಾಗೆ ಜೀವನ ಮಾಡ್ತಾ ಬಂದೆ. ಈ ಏಕಾಂತವನ್ನ ದೂರ ಮಾಡಿಕೊಳ್ಳಿಕ್ಕೆ ನಾನು ಕೂಡ ಮಾತನಾಡಕ್ ಗೆಳೆಯರೇ ಇಲ್ಲ. ಬಾಯಿ ಒಂಥರ ಒಣಗಿ ಹೋಗುತ್ತೆ. ಈ ಬಾಯಿಗೆ ಒಂದು ಕೆಲಸ ಕೊಡಕ್ ಯಾರು ಇಲ್ವಲ್ಲಪ್ಪ, ನನ್ನ ಜೊತೆ ನನ್ನನ್ನು ಖುಷಿಯಾಗಿ ಮಾತನಾಡ್ಸೋರು ಯಾರು ಇಲ್ವಲ್ಲಪ್ಪ ಅಂತ ಅನ್ಕೋತಿದ್ದಾಗ, ಅಚಾನಕ್ ಆಗಿ ಯಾಕೆ ನಾನು ಭಾಷಣಗಳು ಮಾಡಬಾರ್ದು, ಯಾಕೆ ವೇದಿಕೆ ಮೇಲೆ ನಿಂತು ಈ ರೀತಿಯ ಒಂದು ಕಲಾ ಪ್ರಪಂಚ ನನ್ನನ್ನ ಸೆಳಿತಾ ಹೋಯ್ತು. ನಾನು ಕಾಲೇಜ್ ಇದ್ದಾಗ ಒಂದು 14-15 ಭಾಷಣಗಳು ಮಾಡಿದೆ. ಅದಂತರ ಸಾಕಷ್ಟು ಕಾಲ ನಾನು ಏನು ಭಾಷಣಗಳು ಮಾಡಲೇ ಇಲ್ಲ. ಕೊರೋನಾ ಟೈಮಲ್ಲಿ ಈ ಯೂಟ್ಯೂಬ್ ಅನ್ನೋದು ನನಗೆ ಪರಿಚಯ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸಾಕಷ್ಟು ಆ ಒಂದು 2-3 ತಿಂಗಳು ಕೊಟ್ಟಂತಹ ಆ ರಜೆನಲ್ಲಿ ಸೋಮಾರಿತನದಿಂದ ಕಾಲ ಕಳೆಯೋ ಬದಲು ಸಾಕಷ್ಟು ಈ ರೀತಿಯಾದಂತ ಒಂದು ಹವ್ಯಾಸವನ್ನ ಹಂಚ್ಕೋಬಹುದಾಗಿತ್ತು. ನನಗೆ ಆ ಸಮಯದಲ್ಲಿ ಯಾರು ಬೇಕಾದ್ರೂ ಸುಲಭವಾಗಿ ಒಂದು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿ ಈ ರೀತಿಯ ಒಂದು ಪ್ರತಿಭೆಯನ್ನು ಹೊರಗೆ ಹಾಕ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ನನಗೆ ಅನಂತರದಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿ ಈ ಒಂದು ಸಣ್ಣ ಸಣ್ಣ ಮಾತುಗಳು, ತುಣುಕುಗಳನ್ನ, ಸಣ್ಣ ಭಾಷಣಗಳ ತುಣುಕುಗಳನ್ನ ಹಾಕ್ತಾ ಬಂದೆ. ಇರ್ಲಿ, ಅದು ಆ ಕಡೆ ಇರ್ಲಿ. ಇವತ್ತು ನಾನು ಯೂಟ್ಯೂಬ್ ಬಗ್ಗೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಅಥವಾ ಸಾಮಾಜಿಕ ಜಾಲತಾಣಗಳು ಅಥವಾ ಎಲ್ಲವನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲ್ಲದನ್ನು ಸೇರಿಸಿ ಹೇಳೋದಾದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರತಿಯೊಂದು ಕಲೆಗೂ ಪೂರ್ವ ಅಭ್ಯಾಸ ಅನ್ನೋದು ಬೇಕೇ ಬೇಕು. ಏಕ್ತಣ ವೇದಿಕೆ ಮೇಲೆ ಹೋಗಿ ಏನೋ ಒಂದು ಮಾತಾಡ್ತೀನಿ ಅಂತ ಹೋಗಿ ಅದು ಇನ್ನೇನೋ ಆಗಿ ಅದು ಇನ್ಯಾಯದೋ ಒಂದು ಆಯಾಮಗಳು ತಿರುಗೋ ಬದಲು, ಯುದ್ಧಕ್ಕೆ ಮುನ್ನ ಶಸ್ತ್ರಾಭ್ಯಾಸ ತಯಾರಿ ಅಂತ ಹೇಳ್ತಾರಲ್ಲ, ಈ ಯೂಟ್ಯೂಬ್ ಅನ್ನೋದನ್ನ ನಾನು ಆ ರೀತಿಯ ತಯಾರಿ ಒಂದು ಕಲಿಕಾ ವೇದಿಕೆ ಅಂತ ನಾನಂತೂ ಗೌರವ ಪೂರ್ವಕವಾಗಿ ಇದನ್ನ ತುಂಬಾ ಗೌರವಿಸ್ತಾ ಈ ಒಂದು ಯೂಟ್ಯೂಬ್ ಒಂದು ಜಾಲತಾಣಕ್ಕೆ ನಾನು ತುಂಬಾ ಕೃತಜ್ಞತೆ ಆಗಿದ್ದೇನೆ. ಎಲ್ಲದಕ್ಕಿಂತ ಇವಾಗ ಒಂದು ಕಾರ್ಖಾನೆನಲ್ಲಿ ಅಥವಾ ಒಂದು ಪುಟ್ಟ ಒಂದು ಕಚೇರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಆತ ಎಷ್ಟೇ ಅಲ್ಲಿ ಒಂದು ಮುಖ್ಯಸ್ಥನೋ ಅಥವಾ ಇನ್ಯಾವುದೋ ಒಂದು ಹುದ್ದೆ ಏರಿದ್ರು ಕೂಡ ಆ ಒಂದು ಸಂಸ್ಥೆಯ ಚೌಕಟ್ಟಿನೊಳಗೆ ಮಾತ್ರ ಬರುತ್ತೆ. ಆ ಒಂದು ಚೌಕಟ್ಟಿನಲ್ಲಿ ಮಾತ್ರ ಸಿಕ್ಕಿ ಹಾಕಿ ಹೋಗ್ತೀವಿ. ಆದ್ರೆ ಕಲೆ ಅನ್ನೋದು ಹಾಗಲ್ಲ ನೋಡಿ. ಎಂತ ಒಂದು ಸಿನಿಮಾ ಕಲಾವಿದನಾಗಿರ್ಬೋದು ಅಥವಾ ಒಂದು ಜಾನಪದ ಒಂದು ಕಂಸಾಳೆಯನ್ನ ಈ ನಮ್ಮ ದಸರಾ ಉತ್ಸವದಲ್ಲಿ ಮಾಡ್ತಾರಲ್ಲ, ಕಂಸಾಳೆ ನೃತ್ಯ ಇರ್ಬೋದು, ಆ ಒಂದು ಕರಡಿ ಕುಣಿತ ಇರ್ಬೋದು, ಈ ಒಂದು ಜಾನಪದ ಕಲೆಗೂ ಕೂಡ ಎಂತ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಇವತ್ತು ಇದೆ ಅನ್ನೋದಕ್ಕೆ ಈ ಒಂದು ಕಲಾವಿದರು ನೋಡಿ
ಇವತ್ತು ಈ ಊರಿನಲ್ಲಿ ಕಲಾ ಪ್ರದರ್ಶನ ಕೊಡ್ತಾರೆ, ನಾಳೆ ಬೆಂಗಳೂರಿನಲ್ಲಿ, ನಾಳೆ ಚಿತ್ರದುರ್ಗದಲ್ಲಿ, ಅದ್ರ ನಾಳೆ ಇನ್ನೆಲ್ಲೋ ಈ ಶಿವಮೊಗ್ಗದಲ್ಲಿ. ಹೀಗೆ ಒಂದು ರೀತಿಯ ಆ ಹೊಳೆ ಹರಿಯುವ ನದಿಯಂತೆ ಕಲಾ ಪ್ರಸಾರ ಅನ್ನೋದು ಮಾಡ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ದೇಶ ವಿದೇಶಕ್ಕೂ ಸುತ್ತು ಬರ್ತಾರೆ. ಆದ್ರೆ ನೀವು ನೋಡಿ, ಯಾವ್ದಾದ್ರು ಒಂದು ಕಚೇರಿನಲ್ಲೋ, ಒಂದು ಪುಟ್ಟ ಒಂದು ಕಂಪ್ನಿನಲ್ಲೋ ಮುಖ್ಯಸ್ಥನೋ ಅಥವಾ ಇನ್ಯಾವುದೋ ಒಂದು ಹುದ್ದೆಗೆ ಎಷ್ಟೇ ನಮ್ಗೆ ಹಣ ಸಂಪಾದನೆ ಕೊಟ್ಟರು ಕೂಡ ಈ ರೀತಿಯಾದಂತ ಒಂದು ಬೌಂಡ್ರಿ ಅನ್ನೋದು ಸಿಕ್ಬಿಡುತ್ತೆ. ಕಲೆಗೆ ಬೌಂಡ್ರಿ ಅನ್ನೋದು ಇಲ್ಲ, ಮತ್ತೆ ಏಜ್ ಲಿಮಿಟ್ ಇಲ್ಲ. ನೋಡಿ ಅಲ್ಲಿ ನೋಡಿ, ರಿಟೈರ್ಮೆಂಟ್ ಅನ್ನೋದಿದೆ. ಈ ಒಂದು ಕಲೆಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಜೀವನ ಪರ್ಯಂತ ಇದನ್ನ ನಡೆಸ್ಕೊಂಡು ಹೋಗ್ಬೋದು. ಒಂದು ದೈವೇಚ್ಛೆ ಇದ್ರೆ ಆಯ್ತು, ಪರಿಶ್ರಮ ಇದ್ರೆ ಆಯ್ತು. ಒಂದು ನಾನು ಮನೋವೇದನೆಗಳ ಬಗ್ಗೆ ಒಂದು ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿ ಕೂತಿದ್ದೇನೆ. ಇದಿಷ್ಟು ಪೀಠಿಕೆ ಆಯ್ತು. ಮನೋವೇದನೆಗಳು ಇವತ್ತಿನ ಕಾಲಘಟ್ಟ ಹೇಗಿದೆ, ಇವತ್ತಿನ ಯಾಂತ್ರಿಕ ಜೀವನ ಹೇಗಿದೆ, ಬಹಳ ವೇಗವಾಗಿ ಪಡ್ಕೋತಾ ಹೋಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಪುಟಾಣಿ ಮಗುವಿಂದ ಹಿಡಿದು ನಾವೊಂದು ಹಂತಕ್ಕೆ ಬರೋವರ್ಗೆ, ಅಂತಂದ್ರೆ ಇನ್ನು ನಮ್ಮ ಕಾಲ ಮೇಲೆ ನಾವು ನಿಂತು ದುಡಿದು ಒಂದು ಯುವಕರಾಗೋ ಒಂದು ಅಲ್ಲಿವರೆಗೂ ನಾವು ತಗೊಂತಾ ಹೋಯ್ತು ಅಂತಂದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ ನೋಡಿ, ಪುಟ್ಟ ಮಗು, ಆ ಒಂದು ಅಂಬೆಗಾಲಿಡ್ತ ಮಗು ತನ್ನ ತಂದೆ ತಾಯಿಗಳು ಏನ್ ಮಾತಾಡ್ತಾರೆ ಅದನ್ನ ಅನುಕರಣೆ ಮಾಡ್ತಾ ಭಾಷೆ ಕಲ್ತ್ಕೊತಾ ಹೋಗುತ್ತೆ. ಅದು ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ಯಾವುದೇ ಒಂದು ಭಾಷೆ ಇರ್ಬೋದು. ಅವರ ಹಾವಭಾವದ ಮೇಲೆ ಪ್ರತಿಕ್ರಿಯೆ ಇರುತ್ತೆ. ನೀವು ಪುಟ್ಟ ಮಕ್ಕಳ ಮುಂದೆ ನೀವು ಪೋಷಕರಾದಂತವ್ರು ಜಗಳ ಕಾಯ್ತಾ ಹೋಯ್ತು ಅಂತಂದ್ರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮನೇ ಜಗಳ ಕಾಯ್ತಾರೆ, ನಂದೇನ್ ಅಂತ ಅದು ಆ ಒಂದು ವೃತ್ತಿನೇ ಆ ಒಂದು ಶೀಲತೆ ಬೆಳ್ಕೋತಾ ಆಗುತ್ತೆ, ಆ ಒಂದು ಅಭ್ಯಾಸ ಬೆಳ್ಕೋತಾ ಆಗುತ್ತೆ. ಪುಟ್ಟ ಮಕ್ಕಳ ಮುಂದೆ ತಂದೆ ತಾಯಿ ವರ್ತನೆ ಹೇಗಿರುತ್ತೆ, ಮಕ್ಕಳು ಅದೇ ತಾನೆ ಇರ್ಲಿ. ಒಂದು ಪುಟ್ಟ ಮಗುವಿಂದನೇ ಅಹಂ ಅನ್ನೋದು ನಾವು ಬಿತ್ತಾ ಹೋಗ್ತೀವಲ್ಲ, ಇದು ಎಷ್ಟು ಒಂದು ಇದಕ್ಕೆ ತಗೊಂಡು ಹೋಗುತ್ತೆ ನೋಡಿ. ಶಾಲೆ ಇರ್ಬೋದು, ಆ ಒಂದು ಮನೆಯ ವಾತಾವರಣ ಇರ್ಬೋದು, ಯಾವುದೋ ಒಂದು ಮಗುಗೆ ಒಂದು ಕೊರತೆ ಕಾಣ್ತಿದ್ದೆ ಅಂದಾಗ ಆ ಪೋಷಕರು ಅದನ್ನ ಗುರುತಿಸಿ ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡಕ್ ಹೋಗಲ್ಲ. ಅಯ್ಯೋ ಏನೋ ಆಟ ಆಡ್ಕೋತಿದೆ ಬಿಡು. ನಾನು ಮೊನ್ನೆ ನಮ್ಮನೆಗೆ ಒಬ್ರು ಅತಿಥಿ ಬಂದಿದ್ರು. ಅವ್ರನ್ನ ಕುಲಂಕುಷವಾಗಿ ನೋಡಿದಾಗ ಇದು ನನಗೆ ನಾನು ಕಣ್ತುಂಬ ನೋಡಿದಾಗ ಆಯ್ತು. ಬೆಂಗಳೂರಿನಲ್ಲಿ ಒಂದು ಕುಟುಂಬ, ಆ ಒಂದು ಮಗುಗೆ ಪುಟ್ಟ ಮಗುವಿಂದ ಹಿಡಿದು ಕೈಗೆ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ. ಮಗು ಅರ್ಥಾಗೆಲ್ಲ ಮೊಬೈಲ್ ಕೊಟ್ಟು ಬೆಳೆಸಿದ್ದಾರೆ. ಆ ಮೊಬೈಲ್ ಅಲ್ಲಿ ಹಿಂಗೆ ಬೆಣ್ತಾ ಅದೇ ಪ್ರಪಂಚ. ಅದಕ್ಕೆ ಅದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಯಾರದೇ ಮನೆಗೆ ಹೋದ್ರು ಕೂಡ ಆ ಮನೆಯ ಕೊಠಡಿ ತಾನು ಹೋಗಿ ಆ ಮನೆ ಮಾಲೀಕರನ್ನು ಅಲ್ಲಿಂದ ಹೊರಗೆ ದಬ್ಬಿ ತಾನು ಚಿಲ್ಕ ಜಡಾಯಿಸ್ಕೊಂಡು ಮನೆ ಆ ಒಂದು ಹಾಸಿಗೆ ಮೇಲೆ ಮಲ್ಕೊಂಡು ಮೊಬೈಲ್ ಬೆಂಟ್ತಾ ತನ್ನ ಒಂದು ಲೋಕದಲ್ಲೇ ಇರುತ್ತೆ. ಒಂದು 10 ವರ್ಷ 12 ವರ್ಷ ಆದ್ರೂ ಕೂಡ. ಯಾಕೆ ಹೀಗೆ? ಅದು ಪೋಷಕರೇ ಮಾಡಿದ ಒಂದು ಆಚಾರ್ಯ ಅಂತ ಹೇಳ್ಬೋದು. ಈ ರೀತಿ ಇವತ್ತಿನ ಒಂದು ವೇಗದ ಯಾಂತ್ರಿಕ ಜೀವನದಲ್ಲಿ ಹಣನೇ ಮುಖ್ಯ ಆಗೋಗಿದೆ ಎಲ್ಲರಿಗೂ ಕೂಡ. ನಾನು ತಿಂಗಳಿಗೆ 1 ಲಕ್ಷ, ತಿಂಗಳಿಗೆ 10 ಲಕ್ಷ ಪ್ಯಾಕೇಜು, 15 ಲಕ್ಷ, ಹೀಗೆ ವರ್ಷಕ್ಕೆ 30 ಲಕ್ಷ ಹಿಂಗೆ ಅವ್ರಿಗಿಂತ ಮೇಲೂ, ಅವ್ರಿಗಿಂತ ನಾನು ಮೇಲಿರ್ಬೇಕು, ಹಿಂಗೆ ಅಂತ ಹೋದಾಗ ಸ್ವಂತ ಕುಟುಂಬದ ಮೇಲೆ ಗಮನ ಹರಿಸ್ತಾ ಇರುವಂತ ಪರಿಸ್ಥಿತಿ ಇದಾಗಿದೆ. ಹಿಂದೆ ನಾನೊಂದು ಇದೇ ತರ ಉದಾಹರಣೆನ ಹೇಳ್ಬೋದು ಅಂತಂದ್ರೆ, ನಮ್ಮ ಮೈಸೂರ DC ಮೇಡಮ್ಮ, ಅವ್ರ ಯಜಮಾನ್ರು ಕೂಡ ಮಂಡ್ಯದ DC ಆಗಿದ್ರು. ಅವರ ಒಂದು ಪುಟ್ಟ ಮಗು ಅಳ್ತಾ ಇತ್ತು. ಆ ಮಗು ಅಳ್ತಾ ಇದ್ದಾಗ ಮನೆ ಕೆಲಸದ ಆಕೆ ಬಂದು ಆ ಮಗುಗೆ ಊಟ ತಿನ್ಸೋದು ಹೇಗಿದೆ, ಸ್ವಂತ ತಾಯಿ ಬಂದು ಆ ಒಂದು ಅಕ್ಕರೆ ಪ್ರೀತಿಯಿಂದ ಊಟ ಮಾಡ್ಸೋದು ಹೇಗಿದೆ ನೋಡಿ. ಅವ್ರು ಎಂತ ದೊಡ್ಡ DC ಅಂತ ಹುದ್ದೆ ಇದ್ರು ಕೂಡ ತಮ್ಮ ಸ್ವಂತ ಕುಟುಂಬದ ಕಡೆ ಗಮನ ಕೊಡಕ್ ಆಗದೆ ಆ ಮಗು ಯಾವ ರೀತಿ ಆ ಒಂದು ಮನೆ ಕೆಲಸದವ್ರು ಬಾಯಿಗೆ ತುರ್ಕ ಅಂತ ಊಟ ಮಾಡಿ ಆ ಒಂದು ಅಜೀರ್ಣನೋ ಅಥವಾ ಮನೋವೇದನೆ ಅನುಭವಿಸ್ಬೇಕು ನೋಡಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು ಯಾರನ್ನೇ ದೂಷಿಸ್ತಾ ಹೋಗ್ತಾ ಇಲ್ಲ, ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಬರೋಣ. ಇವತ್ತಿನ ಯಾಂತ್ರಿಕ ಜೀವನನೇ ಇದಕ್ಕೆ ಕಾರಣ ಅಂತ ನಾವು ತಗೊಂಡ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹಣ ಗಳಿಕೆ
ಹಣನೇ ಇವತ್ತಿನ ಜೀವನ ಅನ್ನೋ ಸ್ಥಿತಿಗೆ ನಾವು ಬಂದಿರೋದಕ್ಕೆ ಇವೆಲ್ಲ ಕಾರಣ ಅಂತ ಹೇಳ್ಬೋದು. ಇದನ್ನೆಲ್ಲ ನಾವು ಸರಿಪಡಿಸ್ಕೊಳ್ಳೋದು ಯಾವ ರೀತಿ ಸರಿಪಡಿಸ್ಕೋಬಹುದು? ಹಣ ಗಳಿಕೆ ಏನೇ ಇದ್ರು ಅದಕ್ಕೊಂದು ಸಮಯನ ಮೀಸಲಿಟ್ಟು ಬಾಕಿ ಉಳಿಕೆ ಸಮಯನ ಯಾವ್ದಾರ ಹವ್ಯಾಸದ ಮೇಲೆ ನಾವು ಹರಿಸಿದಾಗ ಎಲ್ಲ ಸಮಸ್ಯೆನೂ ಆಟೋಮೆಟಿಕ್ ಆಗಿ ತಾನೇ ಸರಿ ಹೋಗುತ್ತೆ. ಉದಾಹರಣೆಗೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಕಚೇರಿನಲ್ಲಿ ಒಂದು ಹುದ್ದೆಯಲ್ಲಿದ್ದಾನೆ ಅಂತಂದ್ರೆ, ಕಚೇರಿಯಿಂದ ಮನೆಗೆ 5:15 ಬರ್ತೇವೆ ಅಂತ ಆದ್ರೆ 5:15 ಬಂದು ಕೈಕಾಲು ಮುಖ ತೊಳ್ಕೊಂಡು ಒಂದು ಪುಟ್ಟ ಕಾಫಿ ಒಂದು ಕುರುಕಲು ತಿಂಡಿ ತಿಂದು ಮನೆಯಲ್ಲಿರೋ ಬೆಳೆಸಿರುವಂತ ಕೈತೋಟ ಇದ್ರೆ ಕೈತೋಟ ಅಥವಾ ತಾರಸಿ ಮೇಲೆ ಗಾರ್ಡನಿಂಗ್ ಮಾಡಿದ ಒಂದು ತಾರಸಿಯ ಕೈತೋಟದಲ್ಲಿ ಸ್ವಂತ ತಾನೇ ಮಣ್ಣನ್ನ ಕೆದಕ್ತಾ, ಮಣ್ಣು ಕಲಿಸ್ತಾ, ಗಿಡಗಳನ್ನ ನೆಡ್ತಾ, ಆ ಗಿಡಗಳನ್ನ ಕಳೆ ಗಿಡ ಕೀಳ್ತಾ, ಆ ಗಿಡಗಳ ಪೋಷಣೆ ಮಾಡ್ತಾ ಬೆಳೆದ್ರೆ ಎಷ್ಟು ಸುಂದರವಾಗಿರುತ್ತೆ ಆತನ ಜೀವನ. ಆ ಕೈತೋಟ ಮಾಡುವ ಆ ಕೈಗಳ ಒಂದು ಆನಂದವೇ ಬೇರೆ, ಅವರ ಮನಸ್ಸಿನ ಆ ಉತ್ಸಾಹನೇ ಬೇರೆ. ಇದೊಂದು ರೀತಿಯ ಹವ್ಯಾಸ ಆದ್ರೆ ಇನ್ನಷ್ಟು ಜನ ಚಿತ್ರಕಲೆಯಲ್ಲಿ ತೊಡಗ್ತಾರೆ, ಇನ್ನಷ್ಟು ಜನ ಹಾಡುಗಾರಿಕೆಯಲ್ಲಿ ತೊಡಗ್ತಾರೆ, ಇನ್ನಷ್ಟು ಜನ ಕತೆ ಕಾದಂಬರಿ ಓದೋದ್ರಲ್ಲಿ ಕಾಲ ಕಳೀತಾರೆ. ಹೀಗೆ ಇನ್ನಷ್ಟು ಮಾಡ್ತೀನಿ ಅಂದ್ರೆ ಹವ್ಯಾಸಗಳಿಂದ ಸಾವಿರ ಹವ್ಯಾಸಗಳಿದೆ. ಎಲ್ಲ ತರ ಹವ್ಯಾಸನೂ ಮಾಡ್ಬೋದು. ಒಂದು ನೆರೆ ಮನೆಯವ್ರಿಗೆ ಸಹಾಯ ಮಾಡ್ತೀನಿ ಅಂತ ಒಂದು ಬಿಡುವಿದ್ದಾಗ ಆಟೋ ಇಟ್ಕೊಂಡು ಆ ನೆರೆ ಮನೆಯ ಪುಟ್ಟ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದು, ಸ್ಕೂಲಿಗೆ ಬಿಡೋದು, ಈ ರೀತಿ ಮಾಡ್ತಾನು ಒಂದು ರೀತಿಯ ಮನೋವೇದನೆಯನ್ನ ನೀಗಿಸ್ಕೋಬಹುದು. ಇವೆಲ್ಲ ಮನುಷ್ಯನಿಗೆ ಹವ್ಯಾಸ ಇದ್ದಷ್ಟು ಮನುಷ್ಯನ ಜೀವನ ತುಂಬಾ ಸುಖವಾಗಿರುತ್ತೆ, ತುಂಬಾ ಆನಂದಮಯವಾಗಿರುತ್ತೆ. ನೋಡಿ, ನಮ್ಮಲ್ಲಿ ಹಿರಿಕರಿಂದನೂ ಬಂದಿದೆ. ಇದನ್ನ ಉದಾಹರಣೆ ಕೊಡ್ಬೋದು. ಯಾವಾಗ್ಲೂ ನಾವು ಊಟ ಮಾಡ್ಬೇಕಾದ್ರೆ ಮನೇಲಿ ಮಾತ್ರ ಏನೋ ಒಂದು ಅನ್ನ ಸಾಂಬಾರು ಮಾಡಿ ಊಟ ಮಾಡ್ತೀವಿ. ಆದ್ರೆ ಹಬ್ಬ ಹರಿಯ ದಿನಗಳಲ್ಲಿ ಬಂತು ಅಂತಂದ್ರೆ ಮೊದಲಿಗೆ ಸಿಹಿಯಾದಂತ ಒಂದು ಎಲೆ ತುದಿಗೆ ಪಾಯಸ ಬಡಿಸ್ತಾರೆ, ಉಪ್ಪಿನಕಾಯಿ ಬಡಿಸ್ತಾರೆ, ಉಪ್ಪು ಬಡಿಸ್ತಾರೆ, 2 ಕೋಸಂಬರಿ, 2 ಪಲ್ಯ, ಹಾಗೆ ಚಿತ್ರಾನ್ನ, ಅದಕ್ಕೆ ಹಪ್ಪಳ ಅಲ್ವಾ. ಆಮೇಲೆ ಅನ್ನ ಬರುತ್ತೆ. ಅನ್ನ ಬಂದ ತಕ್ಷಣ ಸಾರು ಹಾಕ್ತಾರ, ಹುಳಿ ಹಾಕ್ತಾರ? ಇಲ್ಲ. ಅನ್ನ ಬಂದ ತಕ್ಷಣ ಅದಕ್ಕೆ ತವ್ವೆ ಅಂತ ಹಾಕ್ತಾರೆ, ಅದು ತುಪ್ಪ ಹಾಕ್ತಾರೆ, ಆಮೇಲೆ ಪರಿಸಂಚನೆ ಮಾಡಿ ಅಂತಾರೆ. ಅದಾಗೆ ಊಟ ಸ್ವೀಕಾರ ಮಾಡ್ತಿದ್ದ ಹಾಗೆ ಅನ್ನ ಹುಳಿ ಸ್ವೀಕಾರ ಮಾಡ್ತಾರೆ, ಅನ್ನ ತಿಳಿಸಾರು ಬರುತ್ತೆ, ಅದಕ್ಕೆ ಬೋಂಡನೋ ಬಜ್ಜಿನೋ ಬರುತ್ತೆ. ಆಮೇಲೆ ಸ್ವೀಟ್, ಒಂದು ಸಿಹಿ ಪದಾರ್ಥ, ಮೈಸೂರು ಪಾಕ್ ಮಾಡಿರ್ತಾರೋ, ಬರ್ಫಿ ಮಾಡಿರ್ತಾರೋ ಅದು ಹಾಕ್ತಾರೆ. ಆಮೇಲೆ ಖಾರ ಬುಂದಿ ಹಾಕ್ತಾರೆ. ಆಮೇಲೆ ಕೊನೆಯದಾಗಿ ಮೊಸರನ್ನ, ಅನ್ನ ಬರುತ್ತೆ, ಮೊಸರನ್ನ ತಿಂತೀವಿ. ಹೀಗೆ ಇವತ್ತಿನ ಜೀವನ ಹಣ ಗಳಿಕೆ ಅನ್ನೋದೇ ಅನ್ನ ಸಾರು, ಅನ್ನ ಸಾಂಬಾರು. ಆದ್ರೆ ಉಪ್ಪಿನಕಾಯಿ, ಪಲ್ಯ ಇವನ್ನೆಲ್ಲ ಅಂದ್ರೆ ಒಂದು ಪುಟ್ಟ ಹವ್ಯಾಸಗಳು ನಮಗೆ ಎಷ್ಟೋ ಚೇತೋಹಾರಿ ಅನ್ನೋದನ್ನ ನಾನು ನಿಮಗೆ ಉದಾಹರಣೆ ಹೇಳ್ತಾ ಇದ್ದೇನೆ. ಒಬ್ಬೊಬ್ಬರ ಹವ್ಯಾಸ ಒಂದೊಂದ್ ತರ ಇರುತ್ತೆ. ಯಾವ ಹವ್ಯಾಸನಾದ್ರೂ ತಗೊಳ್ಳೋಣ, ಯಾವ ಹವ್ಯಾಸನಾದ್ರೂ ಇರ್ಲಿ, ಚಿತ್ರಕಲೆ ಬಿಡಿಸೋದಿರ್ಲಿ, ಹಾಡುಗಾರಿಕೆ ಏನಿರ್ಲಿ, ಅಥವಾ ಕತೆ ಕಾದಂಬರಿಗಳ ರಚನೆ ಬರೆಯೋದಿರ್ಲಿ, ಅದು ಒಂದು ದೊಡ್ಡ ಹವ್ಯಾಸ, ಅದು ಒಂದು ಪ್ರವೃತ್ತಿ. ಹೀಗೆ ನಾನಾ ತರ ವಿಧವಾದಂತೂ ನಮ್ಮ ಹತ್ರ, ನಮ್ಮ ಬತ್ತಳಿಕೆಯಲ್ಲಿ ಇವೆಲ್ಲ ಇದ್ದಷ್ಟುವೆ ಇವತ್ತಿನ ಯಾಂತ್ರಿಕ ಜೀವನದಲ್ಲಿ, ಇವತ್ತಿನ ಒಂದು ಸ್ಟ್ರೆನ್ ಇವಾಗ ಕಚೇರಿನಲ್ಲೋ ಅಥವಾ ಕಂಪ್ನಿನಲ್ಲೋ ಮ್ಯಾನೇಜರ್ ಎಷ್ಟೇ ಕೂಗಾಡ್ಕೊಳ್ಳಿ, ಎಷ್ಟೇ ಕಿರ್ಚಾಡ್ಕೊಳ್ಳಿ, ನಮ್ಮ ಮನ್ಸು ಆನಂದವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಕಿರ್ಚಾಡಿ ಅವ್ರ ಬಾಯಿ ನೋವಿಸ್ಕೊಳ್ಳೋಕೆ ವಿನಃ ನಮಗೇನೂ ಆಗಲ್ಲ ಅಲ್ವಾ. ಒಂದು ರೀತಿಯ ಅಸನ್ಮುಖತೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮುಖದಲ್ಲಿ ಕಾಣ್ಬೋದು ಅಂತ ಹೇಳ್ತಾ, ಈ ಒಂದು ಮನೋವೇದನೆ ಒಂದು ವಿಚಾರವಾಗಿ ನಾನು ಏನ್ ನೋಡಿದ್ದೇನೆ, ನಾನು ಚಿಕ್ಕವನಿಂದ ಇಲ್ಲಿವರೆಗೂ ನಾನೇನು ನನ್ನ ಅನುಭವಕ್ಕೆ ಬಂದಿದೆ ಅದನ್ನ 1-2 ವಾಕ್ಯದಲ್ಲಿ, 1-2 ಪದದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.